ಒಂದು ವೇಳೆ ಸಿ ವಿ ನಾಗೇಶ್ ಅವರ ವಾದ ಮಾನ್ಯ ಆದರೆ, ಅದು ನಿಜವೇ ಆದರೆ ಅಂದರೆ ಅಲ್ಲಿ ವಾದದಲ್ಲಿರೋದು ದಾಖಲೆ ಕೊಡಬೇಕು, ವಾದವನ್ನು ಕೇಳುತ್ತೆ ಅಷ್ಟೇ ಕೋರ್ಟ್. ನಿಜವೇ ಆದರೆ ದರ್ಶನ್ ಜಾಲಿ 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 ಆಯಿತಾ. ದರ್ಶನ್ ಕೇಸ್ನಲ್ಲಿ ಐ ವಿಟ್ನೆಸ್ಗಳೇ ಇಲ್ವಂತೆ. ಸಿ ವಿ ನಾಗೇಶ್ವರ ವಾದ ಐ ವಿಟ್ನೆಸ್ಸೇ ಇಲ್ಲ ರೀ, ಇದು ಕೊಲೆ ಕೇಸ್ ಅಲ್ವೇ ಅಲ್ಲ, ಇದು ಅಸಹಜ ಸಾವು ಅಂತ ಹೇಳ್ಬಿಟ್ರು. ಅಸಹಜ ಸಾವು. ಯಾರು ಹೇಳಿದ್ರು ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದ್ರು? ಯಾವನು ಹೇಳ್ದ? ಯಾರು ನೋಡಿದ್ದಾರೆ? ಕಿಡ್ನ್ಯಾಪ್ ಅಲ್ಲ, ಅದು ಫ್ರೆಂಡ್ಸ್ಗಳ ಜೊತೆ ಬಂದಿದ್ದಾರೆ. ಹಾಂ, ಎಣ್ಣೆಗೆ 640 ರೂಪಾಯಿ ಕೊಟ್ಟಿದ್ದಾರೆ. ಕಿಡ್ನ್ಯಾಪ್ ಆದರೆ ಕೊಡ್ತಾರಾ? ಹಿಂಗೆಲ್ಲ ಕೇಳ್ತಾ ಇದ್ದಾರೆ. ಕಿಡ್ನ್ಯಾಪ್ ಆದರೆ ಫೋನ್ ಕಿತ್ಕೊಳ್ಳಲ್ವಾ? ಅವನೇ ಫೋನ್ ಪೇ ಮಾಡಿದ್ದಾನೆ, ಕಿಡ್ನ್ಯಾಪ್ ಅಲ್ಲ ಅದು. ಅಪ್ಪನಿಗೆ ಫೋನ್ ಮಾಡಿದ್ದಾನೆ ರಾತ್ರಿ ಆಗತ್ತೆ ಅಂತೇಳಿ, ಕಿಡ್ನ್ಯಾಪ್ ಅಲ್ಲ ಅದು. ಊಟಕ್ಕೆ ಬರಲ್ಲ ಅಂತ ಹೇಳಿದ್ದಾನೆ ಅಪ್ಪನಿಗೆ, ಕಿಡ್ನ್ಯಾಪ್ ಅಲ್ಲ ಅದು. ಅವನನ್ನು ಕಿಡ್ನ್ಯಾಪ್ ಮಾಡಿದರೆ ಅವನ ಯೂನಿಫಾರ್ಮಲ್ಲಿ ಬರಬೇಕಾಗಿತ್ತವ, ಒಳ್ಳೆ ಬಟ್ಟೆ ಹಾಕೊಂಬಂದಿದ್ದಾನೆ, ಕಿಡ್ನ್ಯಾಪ್ ಅಲ್ಲ ಅದು. ಫ್ರೆಂಡ್ಸ್ ಜೊತೆ ಬಂದಿರೋದು. ಪಾಪ ನೀವು ದರ್ಶನ್ ಮೇಲೆ ಆ ಕೇಸ್ ಹಾಕಿದ್ದೀರಿ ಅಂತೇಳಿ ವಾದ ಮಂಡಿಸ್ತಾ ಇದೆ. ಎಲ್ಲರೂ ಒಂದೇ ಥರ ಇದೆಯಲ್ಲ. ಓಕೆ ನೋಡಿ, ಸಾಕ್ಷಿಗಳ ಬಗ್ಗೆ ಸಿ ವಿ ನಾಗೇಶ್ ಸ್ಫೋಟಕ ಮಾತು. ಯಾರ್ರೀ ಐ ವಿಟ್ನೆಸ್ ಇಲ್ಲ? ನೋಡಿದವ್ರು ಯಾರು? ಯಾರಪ್ಪ ನೋಡಿದವ್ರು ಯಾರು ನೋಡಿದವರಿಲ್ಲ ಕೊಲೆ ಮಾಡಿದ ನೋಡಿದವರು ಅಂತ. ಕೊಲೆ ಕೇಸ್ನಲ್ಲಿ ಮಲ್ಲಿಕಾರ್ಜುನ್ ಕೂಡ ಒಬ್ಬ ಸಾಕ್ಷಿ ಇರ್ತಾನೆ. ಆತ ಕೆಲಸಕ್ಕೆ ಬಂದಾಗ ಕೊಲೆ ಆಗಿತ್ತು ಎಂದಿದ್ದಾನೆ ಚಾರ್ಜ್ ಶೀಟ್ನಲ್ಲಿ. ಆದರೆ ಕೊಂದಿದ್ಯಾರು ಅಂತ ಮೀಡಿಯಾ ನೋಡಿದ ಮೇಲೆ ಗೊತ್ತಾಯ್ತಂತೆ ಆತನಿಗೆ, ಮಲ್ಲಿಕಾರ್ಜುನ್ಗೆ ಅಂತೇಳಿ ಬಲವಾದ ಲಾ ಪಾಯಿಂಟ್ ಆಗ್ತಾರೆ. ಆಮೇಲೆ ಇನ್ನೊಬ್ಬ ಪುನೀತ್ ಅಂತಿದ್ದಾನೆ. ಪುನೀತ್ ಹೇಳಿಕೆ ಬಗ್ಗೆ ಕೂಡ ಖಡಕ್ ವಾದ ಮಂಡಿಸ್ತಾರೆ ಸಿ ವಿ ನಾಗೇಶ್. ಪುನೀತ್ ಗೋವಾಗೆ ಜೂನ್ 11ಕ್ಕೆ ಗೋವಾಗೆ ಹೋಗಬೇಕಾಗಿತ್ತು. ಆದರೆ ರೇಣುಕಾಸ್ವಾಮಿ ಕೊಲೆ ಆಗಿರೋದು ಜೂನ್ 8ಕ್ಕೆ. ಆದರೆ ಪುನೀತ್ ಗೋವಾಗೆ ಹೋಗಿದ್ದು ಜೂನ್ 11ರಂದು. ಒಂದು ವೇಳೆ ಕೊಲೆ ನಡೆದಿದ್ದರೆ ಅಷ್ಟು ಆರಾಮಾಗಿ ಆತ ಗೋವಾಗೆ ಹೋಗ್ತಾ ಇದ್ನ? ಆತ ಹೆದರ್ಕೊಂಡು ಗೋವಾಗೆ ಹೋಗಿಲ್ವಲ್ಲ. ಅಂದರೆ ಈಗ ಒಂದು ಕೊಲೆ ಗಿಲೆಲ್ಲ ಆದಾಗ ನಮಗೊಂದು ಭಯ ಶುರುವಾಗುತ್ತೆ, ಹಾಗೇನಾಗಿಲ್ಲ. ಗೋವಾಗೆ ಹೋಗೋ ಪ್ಲ್ಯಾನ್ ಮೊದಲೇ ಇತ್ತು ಅಂತ ಸಿ ವಿ ನಾಗೇಶ್ ವಾದ ಮಂಡಿಸ್ತಾರೆ. ಅಂದರೆ ಪುನೀತ್ ಗೋವಾಗೆ ಪ್ಲ್ಯಾನ್ ಮಾಡಿದ್ದ. ಒಂದು ವೇಳೆ ಕೊಲೆ ಆಗಿದ್ದರೆ ಅವನಿಗೆ ಧೈರ್ಯ ಬರ್ತಾ ಇತ್ತಾ? ಅಯ್ಯಯ್ಯೋ ಈಗ ನಮಗೂ ಅಷ್ಟೇ ಅಲ್ವಾ, ಏನಾದ್ರು ತಪ್ಪುಗಳಾದರೆ ಅಯ್ಯೋ ಏನಾಗ್ಬಿಡುತ್ತೇನೆ ಬೇಡಪ್ಪ ಕ್ಯಾನ್ಸಲ್ ಹಂಗೆ ಮಾಡಿಲ್ಲ ಅವ ಅಂತ ವಾದ. ಇದನ್ನು ನೋಡಿದಾಗ ಈ ಸಾಕ್ಷಿಗಳಿದಾರಲ್ಲ, ಅಣ್ಣ ಇದು ಏನಾಯ್ತಾ ಇದೆಯಣ್ಣ ಇದು ಅನ್ನೋ ರೀತಿಯಲ್ಲಿ ಕಕ್ಕಾಬಿಕ್ಕಿ ಆಗ್ಬಿಟ್ರಂತೆ ಸಿ ವಿ ನಾಗೇಶ್ ಅವರ ವಾದಕ್ಕೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸಿ ವಿ ನಾಗೇಶ್ ಯಾವ ರೀತಿ ವಾದ ಮಂಡಿಸ್ತಾ ಇದ್ರು ಅಂತಂದರೆ, ಇದನ್ನು ಕೋರ್ಟ್ ಮಾನ್ಯ ಮಾಡಿಬಿಟ್ರೆ ಅಥವಾ ಇದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಕರೆಕ್ಟಾದ ಕೌಂಟ್ರ್ ಕೊಡದೇ ಇಟ್ಟಿದ್ರೆ ಕೇವಲ ಮಧ್ಯಂತರ ಜಾಮೀನು ಮಾತ್ರವಲ್ಲ, ಮುಂದಿನ ಶಿಕ್ಷೆ ಪ್ರಮಾಣದಲ್ಲೂ ಕೂಡ ಶಿಕ್ಷೆನೇ ಇಲ್ಲದೆ ಹೊರಬರ್ತಾರೇನು ಆ ಥರ ವಾದ ಮಂಡಿಸಿದ್ದಾರೆ. ಆದರೆ ಅಲ್ಲಿಗೆ ಮುಗಿದಿಲ್ಲ. SPP ಇದಕ್ಕೆ ಕೌಂಟ್ರ್ ಕೊಡಲಿಕ್ಕಿದೆ, ಅದನ್ನು ಕಾದು ನೋಡೋಣ. ಈಗ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಅವರವರ ಭಾಷೆಯನ್ನು ಪ್ರೀತಿಸುವಂಥ ಜವಾಬ್ದಾರಿ, ಅದನ್ನು ಹೇಳಿಕೊಡ್ಬೇಕಾಗಿಲ್ಲ, ಅದು ರಕ್ತಗತವಾಗಿ ಬಂದುಬಿಡ್ಬೇಕು ಅಲ್ವಾ? ಎಸ್ ಅಲ್ಲ ರೀ, RCB ಅಂತ ಅಭಿಮಾನಿಗಳು ವಿಶ್ವದಲ್ಲಿ ಸಿಗ್ತಾರೇನ್ರಿ? 17 ಬಾರಿ ಸೋತ ನಂತರ ಕೂಡ ಈ ಬಾರಿ ಕಪ್ ನಮ್ಮದೇ, ಆ ಟೈಟ್ಲ್ ಎಷ್ಟು ಫೇಮಸ್ ಆಗಿಬಿಡ್ತು ಅಲ್ವಾ? ಸೊ ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಹೀಗಿರುವಾಗ ನೀವು ಅರ್ಥ ಮಾಡ್ಕೋಬೇಕು, RCB ಕರ್ನಾಟಕದ ಟೀಮ್, ಬೆಂಗಳೂರು ಟೀಮ್, ಕನ್ನಡದ ಪೇಜ್ ಫಸ್ಟ್ ಬರಬೇಕಾಗಿತ್ತು, ಆಮೇಲೆ ಇಂಗ್ಲೀಷು, ಆಮೇಲೆ ನೀವು ಆಯ್ತಪ್ಪ 2-3 ಮಾಡಿ ಕನ್ನಡ ಫಸ್ಟ್, ಕನ್ನಡ ಅಥವಾ ಯಾವುದಾದ್ರೂ ಒಂದು ಫಸ್ಟು ಪೋಸ್ಟ್ ಯಾವುದಾದ್ರೂ ಹಾಕೋದಿದ್ರೆ ಕನ್ನಡದಲ್ಲಿ. ಇಲ್ಲಿ ಬೇರೆ ಭಾಷೆ ವಿರೋಧಿಗಳು ಖಂಡಿತ ಕನ್ನಡಿಗರಲ್ಲ, ಆದರೆ ನಮ್ಮ ಭಾಷೆಯನ್ನೇ ನೀವು ಈ ಥರ. ಆಮೇಲೆ ಈ ಹಿಂದೆಲ್ಲ ಬಂದಿತ್ತಪ್ಪ, ನೀವು ಪಾರ್ಟಿ ಬಿಟ್ಟಾಕಿ ಸರ್. ಈ ಹಿಂದೆ ಇದೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳಿದ್ರು, ಹಿಂದಿ ಕಲಿತ್ರೆ ನಮ್ಮ ಭಾಗದಲ್ಲೆಲ್ಲ ನಿಮ್ಗೆ ಕೆಲಸ ಸಿಗುತ್ತೆ ಅಂತೇಳಿ. ಅಲ್ಲಿಂದ ಪಾನಿಪುರಿ ಮಾರ್ಕೊಂಡು ಇಲ್ಲಿಗೆ ಬರ್ತಾರೆ. ನಾನು ಅದನ್ನು ಇದು ಮಾಡ್ತಾ ಇಲ್ಲ, ಏನು ಅವಹೇಳನ ಮಾಡ್ತಾ ಇರೋದಲ್ಲ. ದಕ್ಷಿಣ ಭಾರತದ ರಾಜ್ಯಗಳೇ ಶ್ರೀಮಂತ ರಾಜ್ಯಗಳು, ಹಾಗಂತ ನಮಗೇನು ಕೊಂಬೇನಿಲ್ಲ ನಮಗೆ. ಆದರೆ ನಮ್ಮನ್ನು ಈ ಥರ ನೀವು ಅವಹೇಳನ ಮಾಡ್ಕೊಂಡು ಮಾಡಿದರೆ ಬಿಡ್ತೀವಾ? ಸಾಧ್ಯನೇ ಇಲ್ಲ. ಕನ್ನಡವೇ ಸಾರ್ವಭೌಮ. ನಾವು ಹೇಳ್ತಾ ಇದ್ವಿ, ದೇಶದ ವಿಚಾರ ಬಂದಾಗ ನೇಷನ್ ಫಸ್ಟ್, ಕರ್ನಾಟಕದ ಕನ್ನಡ ವಿಚಾರ ಬಂದಾಗ ಕರ್ನಾಟಕ ಫಸ್ಟ್. ನಮಗೆ ಕನ್ನಡಿಗರಿಗೆ RCB ಹಿಂದಿ ಪೇಜ್ ಬೇಕಾಗಿಲ್ಲ, RCBಯಿಂದ ಬೇಕಾಗಿಲ್ಲ. ಹಾಗಂತ ನೀವು ಹಿಂದಿ ಚಾನಲ್ಗಳ ಮುಖಾಂತರ ನೋಡ್ತಿರೋದಂದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಕನ್ನಡದಲ್ಲಿ ಅವಮಾನ ಮಾಡಬೇಡಿ, ಕನ್ನಡಕ್ಕೆ ಅವಮಾನ ಮಾಡಬೇಡಿ. ನಿಮಗೆ ಬೆಂಬಲ ಕೊಡ್ತಿರೋದು ಕನ್ನಡಿಗರು. ಈ ಥರದ ಬೆಂಬಲ ಯಾವ ಸೂಪರ್ ಸ್ಟಾರ್ಗೂ ಇಲ್ಲ ರೀ, ಯಾವ ಸೂಪರ್ ಸ್ಟಾರ್ಗೂ ಇಲ್ಲ. ಯಾಕಂದರೆ ಎಂಥದೇ ಸೂಪರ್ ಸ್ಟಾರ್ ಇರಲಿ,
ನಾವು ಹೇಳ್ತೀವಲ್ಲ, ರಜನಿಕಾಂತ್, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ದರ್ಶನ್, ಸುದೀಪ್, ಪುನೀತ್, ಯಶ್ ಎಲ್ಲರೂ ಒಳ್ಳೆ ಸಿನಿಮಾ ಇಲ್ಲ ಅಂತಂದರೆ ನಡೆಯಲ್ಲ. ಅವರು ಒಳ್ಳೆ ಸಿನಿಮಾನೇ ಕೊಡಬೇಕು. ಫ್ಲಾಪ್ ಆಗಲ್ವ ಪಿಕ್ಚರು? ಆಗತ್ತೆ. ಆದರೆ ಇವ್ರದ್ದು ಹಂಗಲ್ಲ. ಇವರು 17 ಬಾರಿ ಫ್ಲಾಪು ಆದರೂ ಕೂಡ RCB ಅಭಿಮಾನಿಗಳು ನಾವು ಹೆಂಗೆ ನೋಡ್ಕೋಬೇಕು ಕನ್ನಡಿಗರನ್ನು ಅಲ್ವಾ? ನೀವು ಬೆಂಗಳೂರಿನ ಹೆಸರು ಇಟ್ಕೊಂಡಿದ್ದೀರಿ. ಕನ್ನಡಿಗರ ಪ್ರೀತಿ ದುರುಪಯೋಗ ಮಾಡ್ಕೋಬೇಡಿ. ನೀವು ಇನ್ನೂ 10 IPL ಸೋತ್ರೂ ಪರವಾಗಿಲ್ಲ. IPL ಕಪ್ RCBಗಿಂತಲೂ, IPL ಕಪ್ ಮತ್ತು RCBಗಿಂತಲೂ ನಮಗೆ ಕನ್ನಡವೇ ಮುಖ್ಯ. ನಮಗೆ ನಮ್ಮ ಕನ್ನಡ ಸ್ವಾಭಿಮಾನವೇ ಹೆಚ್ಚು. 17 ವರ್ಷದಿಂದ ನೀವು ಅದೆಷ್ಟೋ ಪಂದ್ಯ ಸೋತಿದ್ದೀರಿ, ಆದರೂ ಈ ಸಲ ಕಪ್ಪು ನಮ್ಮದೇ. ವಿರಾಟ್ ಕೊಹ್ಲಿ ಬಾಯಿಯಲ್ಲೂ ಕೂಡ ಹೇಳುವಂಗೆ ಮಾಡಿದ್ದೀವಿ, ಟ್ರೆಂಡ್ ಆಗೋ ಥರ ಮಾಡಿದ್ದೀವಿ. ನೀವು ಸೋತ್ರೂ ಪರವಾಗಿಲ್ಲ, ಆದರೂ ನಿಮ್ಮ ಬೆನ್ನಿಗೆ ನಿಂತಿರೋದು ಅಭಿಮಾನಿಗಳು. 17 ವರ್ಷದಲ್ಲಿ ಎಂದಿಗೂ ನಿಮ್ಮ ಮೇಲೆ ಯಾರೊಬ್ಬನು ಸಿಟ್ಟಾಗಿಲ್ಲ, ಯಾಕೆ ಸೋತ್ರಿ ಅಂತ ಕೇಳಲಿಲ್ಲ. ಆದರೆ ಕನ್ನಡದ ಫ್ರ್ಯಾಂಚೈಸಿಯಿಂದ ಹಿಂದಿ ಹೇರಿಕೆ ಆಗಬಾರ್ದು. ಕನ್ನಡವಿಲ್ಲದೆ ಹಿಂದಿ ಏರಿಕೆ ಹೆಂಗೆ ಮಾಡ್ತಿರೋದು? ತಪ್ಪಲ್ವಾ? ನೀವೊಂದು ವೇಳೆ ಕನ್ನಡ ಮಾಡಿಬಿಟ್ಟು ಇಂಗ್ಲೀಷ್ ಮಾಡಿಬಿಟ್ಟು ಹಿಂದಿನ ಒಂದು ಇರಲಪ್ಪ ಅಂತಂದಿದ್ರು ಒಂದು ವಿಚಾರ ಬೇರೆ. ಹೇರಿಕೆ ಆಗಬಾರ್ದು. ನಾವು ಹಿಂದಿ ಭಾಷಿಕ ವಿರೋಧಿನ ಅಲ್ಲ, ತಮಿಳೂ ಅಲ್ಲ, ಮರಾಠಿನೂ ಅಲ್ಲ. RCBಯ ಹಿಂದಿ ಬಳಕೆ ನೋಡಲು ಬೇಸರವಾಗುತ್ತೆ. RCB ಕನ್ನಡ ಮತ್ತು ಇಂಗ್ಲೀಷ್ಗೆ ಆದ್ಯತೆ ನೀಡಿದರೆ ಸಾಕು, ಕರ್ನಾಟಕಕ್ಕೂ ಹಿಂದಿ ಭಾಷೆಗೂ ಏನು ಸಂಬಂಧ ಅಂಥೇಳಿ ಕನ್ನಡ ಹೋರಾಟಗಾರರು ಇವತ್ತು ಟ್ವಿಟರ್ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು. RCBಗೆ ಚಳಿ ಬಿಡಿಸ್ತಾ ಇದ್ದಾರೆ ಕನ್ನಡಿಗರು ಎಲ್ಲ ಕಡೆ. ನೋಡಿ ವೀಕ್ಷಕರೇ, ನಾವು ಯಾವುದೇ ಭಾಷೆ ವಿರೋಧಿಗಳಲ್ಲ. ಈಗ MES ಇದೆ, ಅಥವಾ ತಮಿಳು ವಿಚಾರಕ್ಕಾಗತ್ತೆ. ಹಾಗಂತ ಅವರ ದೇಶದಲ್ಲಿ, ಅವರ ರಾಜ್ಯಗಳಲ್ಲಿ ಮಾಡ್ಕೋಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ತಂಟೆಗೆ ಬರಬಾರ್ದು ನೀವು. ಅದರ ಹೊರತಾಗಿ ಬೇಕಿದ್ರೆ ಸಮ್ಮೇಳನ ಮಾಡೋಣ, ಮರಾಠಿ ಕನ್ನಡ ಸಮ್ಮೇಳನ ಮಾಡೋಣ. ಬೇಡ ಅಂತ ಯಾರು ಹೇಳಿದ್ರು? ಕನ್ನಡ ತಮಿಳು ಸಮ್ಮೇಳನ ಮಾಡೋಣ, ಬೇಡ ಅಂತ ಯಾರು ಹೇಳಿದರು? ನಿಮ್ಮ ಗೌರವ ನಿಮಗೆ, ನಮ್ಮ ಗೌರವ ನಮಗೆ. ನಮ್ಮ ಆ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವಂತೂ ಸುಮ್ಮನೆ ಇರೋದಿಲ್ಲ. ಅದು ಯಾವುದೇ ಭಾಷೆಯಲ್ಲಿರಬೇಕು, ಎಲ್ಲ ಭಾಷೆಯಲ್ಲೂ ಕೂಡ ಆಯಾಯ ಭಾಷೆಗೆ ಆ ಭಾಷೆಯ ಬಗ್ಗೆ ಪ್ರೀತಿ ಇರಬೇಕು. ಎಲ್ಲ ಹೆಂಗೆ IPL ಮ್ಯಾಚ್ಗಳಲ್ಲಿ ಅತ್ಯದ್ಭುತವಾಗಿ ಆಟವಾಡಿದವ ಹೇಗೆ ಇಂಡಿಯನ್ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗ್ತಾನೋ, ಅಥವಾ ಒಂದು ಆಯ್ಕೆಗೆ ಒಂದು ಮಾನದಂಡವಾಗುತ್ತೋ, ಹಾಗೇ ನಮ್ಮ ಆಯಾಯ ಭಾಷೆಗಳು ಭಾಳ ಬಲಿಷ್ಠವಾದಾಗ ಈ ದೇಶ ಬಲಿಷ್ಠ ಆಗುತ್ತೆ. ಫೈನಲಿ ದೇಶನೇ. ಆದರೆ ಕನ್ನಡ ಅನ್ನುವಂಥ ಒಂದು ಅಸ್ಮಿತೆ ಇದೆಯಲ್ಲ, ಅದು ಎಲ್ಲ ರಾಜ್ಯಗಳಿಗೆ ಹೇಳ್ತಾ ಇರುವಂಥದ್ದು. ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದು RCB ಅಂತ ಟೀಮ್ ಮಾಡಿದಾಗ ಕೇವಲ ಇದು ಕನ್ನಡ ಹೋರಾಟಗಾರರು ಅವರ ಕೆಲಸ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಅವರವರ ಭಾಷೆಯನ್ನು ಪ್ರೀತಿಸುವಂಥ ಜವಾಬ್ದಾರಿ. ಅದನ್ನು ಹೇಳಿಕೊಡ್ಬೇಕಾಗಿಲ್ಲ, ಅದು ರಕ್ತಗತವಾಗಿ ಬಂದುಬಿಡ್ಬೇಕು ಅಲ್ವಾ? ಎಸ್.